ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಾಯ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ 99ನೇ ಕೀರ್ತನೆಯನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಈ ಕೀರ್ತನೆ ಯೆಶಾಯ 6ನೇ ಅಧ್ಯಾಯಕ್ಕೆ ಹೋಲುವಂಥ ಒಂದು ಕೀರ್ತನೆಯಾಗಿದೆ ಅಂತೆ. ಅದನ್ನೇ ಇಲ್ಲಿ ಬರೆದಿದ್ದಾರೆ. ಆದ ಕಾರಣ ಏನಿದೆ ಯೆಶಾಯ 6ನೇ ಅಧ್ಯಾಯ ಅಂತ ನಾವು ನೋಡೋಣ. ಅಲ್ಲಿ ಇರುವಂಥ ಸನ್ನಿವೇಶ, ಸಂಭವ ಅಥವಾ ಘಟನೆ ಅಥವಾ ವಿಷಯ ಈ ಒಂದು 99ನೇ ಕೀರ್ತನೆಗೆ ಹೋಲುವಂಥದ್ದಾಗಿದೆ. ಕೀರ್ತನೆ 99ರ ಒಂದು ಹೋಲಿಕೆ ಯೆಶಾಯ 6 ಅಂತ ಹೇಳ್ಬಿಟ್ಟು ನೋಡುವಾಗ, ಯೆಹೋವನು ಯೆಶಾಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದು 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಯಾಕಂತೇಳಿದರೆ ಯೆಶಾಯನಿಗೆ ದೇವರ ಒಂದು ದರ್ಶನ ಈ ಒಂದು ಅಧ್ಯಾಯದಲ್ಲಿ ಆಗ್ತದೆ. ಯಾಕಂದರೆ ದೇವರ ಸುತ್ತ ಸೆರಾಫಿಯರು ಅಂದರೆ ದೇವದೂತರು ಇದ್ದರು. ವಿಶೇಷವಾದಂಥ ಸ್ಪೆಷಲ್ ದೇವದೂತರವರು ಪ್ರತಿಯೊಬ್ಬರು 6 ರೆಕ್ಕೆಗಳುಳ್ಳವರಾಗಿ 2ರಿಂದ ತಮ್ಮ ಮುಖವನ್ನು 2ರಿಂದ ತಮ್ಮ ಕಾಲನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದರು. ಮತ್ತು ಒಬ್ಬನು ಮತ್ತೊಬ್ಬನಿಗೆ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಹೇಳುವಂಥದ್ದನ್ನು ನಾವು ಅಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ 99ನೇ ಕೀರ್ತನೆಯಲ್ಲಿ ಕೂಡ ದೇವರ ಪರಿಶುದ್ಧತ್ವದ ಬಗ್ಗೆ ನಾವು ನೋಡಿಕೊಳ್ತೇವೆ. ಕೆಲವರಿಗೆ ಪರಿಶುದ್ಧತೆ ಅಂತ ಹೇಳಿದ ತಕ್ಷಣ ಭಯ ಆಗ್ಬಹುದು. ಆದರೆ ಆರೋಗ್ಯ ಅಂತ ಹೇಳಿದ್ರೆ ಯಾರಿಗಾದರೂ ಭಯ ಆಗ್ತದಾ? ಇಲ್ಲವೇ. ಪರಿಶುದ್ಧತೆ, ಆರೋಗ್ಯ. ರೋಗ ಅಂತ ಹೇಳಿದರೆ ಭಯ ಆಗ್ತದಲ್ವಾ ಕೆಲವರಿಗೆ, ಹೆಚ್ಚಿನ ಅಂಶ ಜನರಿಗೆ. ಹಾಗೆ ಪಾಪ ರೋಗಕ್ಕೆ ಹೋಲಿಕೆಯಾಗಿದೆ. ಆದರೆ ಆರೋಗ್ಯ ಪರಿಶುದ್ಧತೆಗೆ ಅಥವಾ ಪರಿಶುದ್ಧವು ಆರೋಗ್ಯಕ್ಕೆ ಹೋಲಿಕೆಯಾಗಿದೆ. ಅದನ್ನು ನಾವು ಪ್ರೀತಿಸಬೇಕು, ಹೆದರುವ ಅವಶ್ಯಕತೆ ಇಲ್ಲ. ಸರಿ, ಕೀರ್ತನೆ 99 ಸಾಮ್ 99 ವರ್ಸ್ 1 ಮೊದಲನೇ ವಚನದಲ್ಲಿ ಈ ರೀತಿಯಾಗಿದೆ: ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಈ ಪದ ಆಗಾಗ ಬರ್ತದೆ. 93ನೇ ಕೀರ್ತನೆ 1ನೇ ವಚನ, 97ನೇ ಕೀರ್ತನೆ 1ನೇ ವಚನ, 96ನೇ ಕೀರ್ತನೆ 10 ವಚನ. ಕನಿಷ್ಠ ಇದೊಂದು 3-4 ಬಾರಿ ಬರುವಂಥ ಒಂದು ಪದಶೈಲಿ, ಪದ ಜೋಡಣೆ ಅಥವಾ ಮಾತು. ಏನದು? ದೇವರು ರಾಜ್ಯಾಧಿಕಾರವನ್ನು ಪಡೆದವನಾಗಿದ್ದಾನಂತೆ ಅಥವಾ ಪಡೆದಿದ್ದಾನೆ, ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಹಾಗಾದರೆ ಏನು ಎಂಬುದಾಗಿ ನೋಡುವಾಗ ಅದಕ್ಕೆ ಪ್ರತಿಕ್ರಿಯೆ ಕೂಡ ಇರಬೇಕಲ್ಲ. 93:1 ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ. ಆದುದರಿಂದ ಏನು ಮಾಡಬೇಕು? ಏನಾಗುತ್ತೆ? ಭೂಲೋಕವು ಸ್ಥಿರವಾಗಿರುವುದು. ದೇವರು ರಾಜ್ಯಾಧಿಕಾರವನ್ನು ಪಡೆದವನಾಗಿರುವಾಗ ಏನಾಗ್ತದೆ? ಭೂಲೋಕವು ಸ್ಥಿರವಾಗಿರ್ತದೆ. ದೇವರು ರಾಜ್ಯಾಧಿಕಾರವನ್ನು ಪಡೆದಿರುವುದರಿಂದ 96ನೇ ಕೀರ್ತನೆ 10ನೇ ವಚನದಲ್ಲಿ ನಾವು ನೋಡುವಾಗ, ನ್ಯಾಯಾನುಸಾರವಾಗಿ ಭೂಮಿಯು ಸ್ಥಿರವಾಗಿರುವುದು. ಹೌದು, ಭೂಲೋಕವು ಸಂತೋಷ ಪಡಬೇಕು. ಯಾಕಂದರೆ ದೇವರು ರಾಜ್ಯಾಧಿಕಾರವನ್ನು ಪಡೆದಿದ್ದಾನೆ. ಆದರೆ ಇಲ್ಲಿ 97ನೇ ಕೀರ್ತನೆ 1ನೇ ವಚನದಲ್ಲಿ ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಆದ ಕಾರಣ ಭೂಲೋಕವು ಸಂತೋಷಿಸಲಿ.
ದೇವರು ರಾಜ್ಯಾಧಿಕಾರವನ್ನು ಪಡೆದಿರುವುದರಿಂದ ಅದಕ್ಕೆ ಪ್ರತಿಕ್ರಿಯೆ ಏನಂತ ಹೇಳ್ಬಿಟ್ಟು ನೋಡುವಾಗ ಭೂಲೋಕ ಕದಲದೇ ಇರ್ತದೆ, ಭೂಲೋಕ ಸಂತೋಷ ಪಡಬೇಕು. ಆದರೆ 99 ಮೊದಲನೇ ವಚನದಲ್ಲಿ ಬೇರೆ ಪ್ರತಿಕ್ರಿಯೆ ಇಲ್ಲಿ ಅಪೇಕ್ಷೆ ಪಟ್ಟಿದೆ. ಏನು ನೋಡೋಣವೇ? ಬನ್ರಿ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ ಅಥವಾ ಭಯಪಡಲಿ. ದೇವರು ರಾಜ್ಯಾಧಿಕಾರವನ್ನು ವಹಿಸಿದ್ದರಿಂದ ಹೌದು, ನಾವು ಸಂತೋಷ ಪಡಬೇಕು. 97ನೇ ಕೀರ್ತನೆ ಮೊದಲನೇ ವಚನ. ಆದರೆ ದೇವರು ರಾಜ್ಯಾಧಿಕಾರವನ್ನು ಪಡೆದಿರುವುದರಿಂದ ನಾವು ಕೇವಲ ಸಂತೋಷ ಪಡುವಂಥದ್ದಷ್ಟೇ ಅಲ್ಲ, ನಾವು ಭಯಭಕ್ತಿಯಿಂದ ಇರಬೇಕು. ಅದೇ ತಾತ್ಪರ್ಯ. ಯಾಕೆ ಅದು? ಮೊದಲನೇ ವಚನದ 2ನೇ ಭಾಗ, ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವ ಆತನು ಆಳುತ್ತಾನೆ. ಯಾವ ರೀತಿಯಾಗಿ ಕೆರೂಬಿಯರು, ಸೆರಾಫಿಯರು ಅಂಥೇಳಿ ನೋಡುವಾಗ ಇವರು ವಿಶೇಷವಾದಂಥ ಒಂದು VIP ಆಗಿರುವಂಥ ದೇವದೂತರು, ದೇವರ ಸನ್ನಿಧಿಯಲ್ಲಿ ಆತನನ್ನು ಆರಾಧಿಸುವಂಥ ದೇವದೂತರು. ಮತ್ತು ಯಾವ ರೀತಿಯಾಗಿ ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ಅವರು ಭಯಭಕ್ತಿಯಿಂದ ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಇರ್ತಾರೆ, ಆದರೂ ಕೂಡ ಭಯಭಕ್ತಿಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ರೆಕ್ಕೆಗಳಿಂದ ಬಡಿಯುತ್ತಾ ಅವರು ದೇವರಿಗೆ ಯಾವ ರೀತಿಯಾಗಿ ಆರಾಧನೆ ಮಾಡಿದ್ರಂದರೆ ಪರಿಶುದ್ಧನು 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 ಅಂತ ಹೇಳ್ಬಿಟ್ಟು. ಆದ ಕಾರಣ ಅಂಥ ಒಂದು ಸ್ಪಿರಿಟ್, ಅಂಥ ಒಂದು ಆತ್ಮವನ್ನು ಕೀರ್ತನೆಗಾರನು, ಈ ಕೀರ್ತನೆ ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ. 150 ಕೀರ್ತನೆಗಳಲ್ಲಿ 50 ಕೀರ್ತನೆಗಳು ಅನಾಮಧೇಯ ಅಲ್ವಾ? ಆದ ಕಾರಣ ಇದು ಯಾರಂತ ಗೊತ್ತಿಲ್ಲ. ಆದರೂ ಕೂಡ ಈ ಕೀರ್ತನೆಗಾರನು ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, ದೇವರು ರಾಜ್ಯಾಧಿಕಾರವನ್ನು ಪಡೆದವನಾಗಿದ್ದಾನೆ, ವಹಿಸಿದ್ದಾನೆ. ಆದ ಕಾರಣ ಭೂಮಿಯು ನಡುಗಲಿ, ಭೂಮಿಯು ಕಂಪಿಸಲಿ. ಯಾಕಂತ ಹೇಳಿದರೆ ಚೀಯೋನಿನಲ್ಲಿರುವ ಯೆಹೋವನು ದೊಡ್ಡವನು. ಈ ಚೀಯೋನ್ ಅಂತ ಹೇಳಿದಾಗ ಅದು ಕೂಡ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ದಾವಿದನ ಪಟ್ಟಣ, ದಾವಿದನ ಸ್ಪೆಷಲ್ ಸ್ಥಳ ಅದು. ದಾವಿದನಂದರೆ ಪ್ರಿಯನು ಅಂತ ಅರ್ಥ, ಪ್ರಿಯನ ಒಂದು ಸ್ಥಳ. ಅದೇ ರೀತಿಯಾಗಿ ದೇವರು ಕೂಡ ಅದರ ಕುರಿತಾಗಿ ಕೀರ್ತನೆ 87:2 ಕೂಡ ಚೀಯೋನಿನ ವಿಷಯವಾಗಿ ಭಾಳ ಪ್ರೀತಿ ಅಂತ ದೇವರು ವ್ಯಕ್ತಪಡಿಸಿದ್ದುಂಟು. ಸರಿ, ಆತನು ಎಲ್ಲ ಜನಾಂಗಗಳಲ್ಲಿ ಮಹೋನ್ನತನು, ಟಾಪ್ ಮೋಸ್ಟ್. ಎಷ್ಟೋ VIP-ಗಳಿದ್ದಾರೆ, ಆದರೆ ಎಲ್ಲ VIP-ಗಳಿಗಿಂತಲೂ ದೊಡ್ಡ ಆತನು ದೇವರು, ಮಹೋನ್ನತನು. 3ನೇ ವಚನ, ಅವರು ಯೆಹೋವನ ಪೂಜ್ಯವಾದ ಮಹಾನಾಮವನ್ನು ಕೊಂಡಾಡಲಿ. ನೋಡ್ರಿ ಎಷ್ಟು ಭಯಭಕ್ತಿ ಈ ಒಂದು ಕೀರ್ತನೆಯನ್ನು ಕೀರ್ತನೆಗಾರನು ಪ್ರೇಕ್ಷಕರಲ್ಲಿ ಬಯಸ್ತಾನೆ. ಆದ ಕಾರಣ ಅದು ನನಗೂ ನಮಗೂ ಕೂಡ ಆ ಒಂದು ಭಯಭಕ್ತಿ. ಯಾಕಂದರೆ ದೇವರ ಬಗ್ಗೆ ನಾವು ಬಹಳ ಭಯಭಕ್ತಿಯಿಂದ ಇರಬೇಕು ಎಂಬುದನ್ನು ವ್ಯಕ್ತಪಡಿಸಿ ಈ ಕೀರ್ತನೆಗಾರನು ಆಹ್ವಾನಿಸ್ತಿದ್ದಾನೆ. ಇದನ್ನು ನಾನು ಹೇಳ್ತಾ ಇರುವಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಯೆರೆಮೀಯನ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯ, 5ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 5ನೇ ಅಧ್ಯಾಯ. ಅದರಲ್ಲಿ ದೇವರು ಒಂದು ಪ್ರಶ್ನೆ ಹಾಕುವಂಥದ್ದನ್ನು ನಾವು ನೋಡ್ಬೋದು. ಏನು ಪ್ರಶ್ನೆ ದೇವರು ಹಾಕ್ತಿದ್ದಾರೆ ನೋಡೋಣ ಬನ್ರಿ. ಜೆರೆಮಯ ಚಾಪ್ಟರ್ 5:22, ಯೆಹೋವನ ಈ ಮಾತನ್ನು ಕೇಳಿರಿ. ಏನದು? ನೀವು ನನಗೆ ಅಂಜುವುದಿಲ್ಲವೋ? ನನ್ನೆದುರಿಗೆ ನಡುಗುವುದಿಲ್ಲವೋ? ಪ್ರಶ್ನೆ. ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದ್ದೇನಷ್ಟೇ. ಹೌದು, ದೇವರ ಅಪೇಕ್ಷೆ
ಭಯಭಕ್ತಿ ನಮ್ಮಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ, ಅದು ಯೆಶಾಯನ ಗ್ರಂಥದಲ್ಲಿರುವಂಥ ಒಂದು ವಾಕ್ಯ. ಅದನ್ನು ಕೂಡ ಈ ಒಂದು ಕೀರ್ತನೆಯನ್ನು ನಾವು ಅಧ್ಯಯನ ಮಾಡುವಾಗ ಅದು ಅನ್ವಯವಾಗುವಂಥದ್ದು. ನೋಡೋಣ ಬನ್ರಿ. ಯೆಶಾಯನ ಗ್ರಂಥ 66ನೇ ಅಧ್ಯಾಯ, ಅಲ್ಲಿ 2ನೇ ಭಾಗದಲ್ಲಿ ಈ ರೀತಿಯಾಗಿದೆ. ಅದೇನೆಂದರೆ, ನಾನು ಕಟಾಕ್ಷಿಸುವವನು, ಐಸಾಯ 66:2. ನಾನು ಕಟಾಕ್ಷಿಸುವವನು ಎಂಥವನೆಂದರೆ, 1 ದೀನನು, 2ನೇದು ಮನಮುರಿದವನು, 3ನೇದು ನನ್ನ ಮಾತಿಗೆ ಭಯಪಡುವವನೂ ಆಗಿರುವವನೇ. ದೇವರು ಕಟಾಕ್ಷಿಸುವಂಥ ವ್ಯಕ್ತಿ ದೀನತೆ, ಮುರಿಯಲ್ಪಡುವಿಕೆ ಮತ್ತು ದೇವರ ವಾಕ್ಯಕ್ಕೆ ನಡುಗುವಿಕೆ, ವಾಕ್ಯಕ್ಕೆ ಭಯಭಕ್ತಿ. ಆದ ಕಾರಣ ಇವೆಲ್ಲ ನಮಗೆ ಹೇಗೆ ಗೊತ್ತಾಗ್ತದೆ? ದೇವ್ರ ವಾಕ್ಯವನ್ನು ಅಧ್ಯಯನ ಮಾಡುವಾಗಲೇ ಇವೆಲ್ಲ ಗೊತ್ತಾಗೋದು. ದೇವರಿಗೆ ಕಟಾಕ್ಷಿಸುವಂಥವನು, ಇನ್ನೊಂದು ಭಾಷಾಂತರದಲ್ಲಿ ದೇವರು ನೋಡುವವನು ಎಂಥವನು ಅಂದರೆ ಅಂತಿದೆ ಇನ್ನೊಂದು ಭಾಷಾಂತರದಲ್ಲಿ. ಅಥವಾ ದೇವರು ಕಟಾಕ್ಷಿಸುವವನು, ದೇವರ ವಾಕ್ಯಕ್ಕೆ ನಡುಗುವಂಥವನು ಅಂತ ಹೇಳಿಬಿಟ್ಟು. ಸರಿ, ಈ ರೀತಿಯಾಗೆಲ್ಲ ಹೇಳಿಬಿಟ್ಟು ಕಡೆಗೆ 3ನೇ ವಚನದ ಕೊನೆ ಭಾಗದಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. 99ನೇ ಕೀರ್ತನೆ 3ನೇ ವಚನದ ಕೊನೆ ಭಾಗದಲ್ಲಿ, ಆತನು ಪರಿಶುದ್ಧನು. ಯಾವ ರೀತಿಯಾಗಿ ಯೆಶಾಯ 6ನೇ ಅಧ್ಯಾಯದಲ್ಲಿ 3 ಸಾರಿ ಪರಿಶುದ್ಧನು 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 ಅಂತ ಇದೆಯಲ್ಲ, ಅದೇ ರೀತಿಯಾಗಿ 3ನೇ ವಚನ ಆತನು ಪರಿಶುದ್ಧನು, 5ನೇ ವಚನ ಆತನು ಪರಿಶುದ್ಧನು, 9ನೇ ವಚನ ಆತನು ಪರಿಶುದ್ಧನು. 3 ಸಾರಿ. ಹೌದು, ತ್ರಯೇಕ ದೇವರು, ತಂದೆ, ಮಗ, ಪವಿತ್ರಾತ್ಮ. ತಂದೆ ಪರಿಶುದ್ಧನು, ಮಗ ಪರಿಶುದ್ಧನು ಅಂದರೆ ಯೇಸು ಕರ್ತನು ಪರಿಶುದ್ಧನು, ಮತ್ತು ಪವಿತ್ರಾತ್ಮನು ಪರಿಶುದ್ಧನು ಎಂಬುದಾಗಿ ಸೂಚಿಸುವಂಥ ಕೀರ್ತನೆ ಇದು. ಭಯಭಕ್ತಿಯ ಒಂದು ಕೀರ್ತನೆ ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿಯಾಗಿ ಹೇಳಿಬಿಟ್ಟು 4ನೇ ವಚನದಲ್ಲಿ, ಅರಸನ ಬಲವು ನೀತಿಯಲ್ಲಿ ಆಸಕ್ತವಾಗಿದೆ. ನೀತಿ ಅಂದ ತಕ್ಷಣ 1ನೇ ಕೊರಿಂಥ 1:30 ನನಗೆ ನೆನಪಿಗೆ ಬರ್ತದೆ. ಅದರಲ್ಲಿ ಏನಂತ ಬರೆದಿದೆ ಅಂದರೆ, ಯೇಸು ಕ್ರಿಸ್ತನು ನಮ್ಮ ನೀತಿಯಾಗಿದ್ದಾನೆ. ಹಿ ಈಸ್ ದ ರೈಚಿಯಸ್ನೆಸ್. ಹಾಗಾದರೆ ಯೇಸು ಕ್ರಿಸ್ತನ ಒಂದು ಚಿತ್ರ ಬಂದುಬಿಡ್ತು ನೋಡ್ರಿ 99ನೇ ಕೀರ್ತನೆಯಲ್ಲಿ. ಅರಸನ ಅಂತ ಹೇಳುವಾಗ ಅದು ಕೂಡ ಯೇಸು ಕ್ರಿಸ್ತನ ಒಂದು ಚಿತ್ರ ಅಂತ ನಾವು ನೋಡ್ಬೋದು. ಯಥಾರ್ಥವಾದದ್ದನ್ನು ಸ್ಥಾಪಿಸಿದವನು, ಯಾಕೋಬ್ಯರಲ್ಲಿ ನ್ಯಾಯ ನೀತಿಗಳನ್ನು ಸಿದ್ಧಿಗ ತಂದವನು ನೀನೇ. ನಮ್ಮ ಯೆಹೋವ ದೇವರನ್ನು ಮತ್ತೆ ಪರಿಶುದ್ಧನು ಪರಿಶುದ್ಧನಂತ 3 ಸಾರಿ ಬರ್ತದೆ. ಅದೇ ರೀತಿಯಾಗಿ ಯೆಹೋವ ದೇವರು ಅಂತ ಕೂಡ 3 ಸಾರಿ ಬರ್ತದೆ. 5ನೇ ವಚನ 1 ಸಾರಿ, 8ನೇ ವಚನದಲ್ಲಿ 1 ಸಾರಿ, 9ನೇ ವಚನದಲ್ಲಿ 1 ಸಾರಿ, 3 ಸಾರಿ ಬರುವಂಥದ್ದಾಗಿದೆ. 6ನೇ ವಚನದಲ್ಲಿ 3 ವ್ಯಕ್ತಿಗಳ ಬಗ್ಗೆ ಒಂದು ಮಾತು ಹೇಳಲಾಗಿದೆ. ಯಾರ್ಯಾರಂತ ನೋಡೋಣ ಬನ್ರಿ. 6ನೇ ವಚನ, ಕೀರ್ತನೆ 99 6ನೇ ವಚನದಲ್ಲಿ, ಆತನ ಅಂದರೆ ದೇವರ ಯಾಜಕರಲ್ಲಿ ಮೋಶೆ ಒಬ್ಬನು, ಆರೋನನು 2ನೇ ವ್ಯಕ್ತಿ, ಸಮುವೇಲನು 3ನೇ ವ್ಯಕ್ತಿ. ಈ 3 ಬಹಳ ದೊಡ್ಡ ವ್ಯಕ್ತಿಗಳು. ಮೋಶೆ ಮಹಾಪ್ರವಾದಿ, ಆರೋನನು ಮಹಾಯಾಜಕ, ಪ್ರಥಮ ಮಹಾಯಾಜಕ. ಸಮುವೇಲನು ಅವನು ಕೂಡ ನಾವು ನೋಡುವಾಗ ಸಮುವೇಲನ ಒಂದು ಜೀವಿತ ಅವನ ಜೀವನ ಭಾಳ ಮಾದರಿಯ ಜೀವನ. ಯಾರಿಗೂ ನಾನು ಅನ್ಯಾಯ ಮಾಡಿಲ್ಲ ಎಂಬುದಾಗಿ ಹೇಳ್ತಾನೆ. ರಾಜರನ್ನು ಕಿಂಗ್ ಮೇಕರ್. ಹೌದು, ಸೌಲನನ್ನು
ಪ್ರಥಮ ರಾಜನನ್ನು ಮಾಡಿದ್ದು ಸಮುವೇಲ. ಆನಂತರ ದಾವಿದನನ್ನು ಎರಡನೇ ರಾಜನನ್ನಾಗಿ ಮಾಡಿದ್ದು 40 ವರ್ಷಗಳಾದ ನಂತರ ಅದು ಕೂಡ ಸಮುವೇಲನೇ ಮಾಡಿದ್ದು. ಮತ್ತು ಒಂದು ಬೈಬಲ್ ಪ್ರವಾದಿಗಳ ಒಂದು ಶಾಲೆಯನ್ನು ಇಟ್ಟುಕೊಂಡು ನಡೆಸ್ತಾ ಇದ್ದಂಥ ಪ್ರಿನ್ಸಿಪಲ್ ಆಗಿದ್ದನು, ಆತನು ನ್ಯಾಯಸ್ಥಾಪಕನಾಗಿದ್ದನು, ಆತನು ಪ್ರವಾದಿ ಆಗಿದ್ದನು. ಹಾಗಾದರೆ ಮೋಶೆ, ಆರೋನರು, ಸಮುವೇಲ ಇವರೆಲ್ಲ ಮೂವರು ಭಾಳ ಸ್ಪೆಷಲ್ ಆದಂಥವರು, ಮಹಾವ್ಯಕ್ತಿಗಳು. ಅದರಲ್ಲಿ ಇನ್ನೊಂದು ವಿಷಯ ಏನಂದರೆ ಪ್ರಾರ್ಥನೆಯ ವೀರರಾಗಿದ್ದರು, ಪ್ರಾರ್ಥನೆಯ ಶೂರರಾಗಿದ್ದರು. ಅವರು ಪ್ರಾರ್ಥಿಸಿದಾಗೆಲ್ಲ ಯೆಹೋವನವರಿಗೆ ಸದುತ್ತರವನ್ನು ದಯಪಾಲಿಸಿದರು. ಆದರೆ ಅವರು ಏನಾದರೂ ಅವರಲ್ಲಿ ಬಲಹೀನತೆಗಳು ಏನಾದರೂ ಇದ್ದವು, ತಪ್ಪು ದೋಷಗಳು ಇದ್ದವು. ಆದರೆ ಅದರ ಬಗ್ಗೆ ಒಂದು ಮಾತು 8ನೇ ವಚನದ ಕೊನೆ ಭಾಗದಲ್ಲಿದೆ ನೋಡ್ರಿ. ಭಾಳ ಆಶ್ಚರ್ಯ ಆಯಿತು ನನಗೆ ಅದನ್ನು ನೋಡಿಬಿಟ್ಟು. ದೇವರಿಗೆ ಈ ಕೀರ್ತನೆಗಾರನು ಹೇಳ್ತಾನೆ, ನೀನು ದುಷ್ಕೃತ್ಯಗಳಿಗಾಗಿ ಅವರನ್ನು ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರಾಗಿದೆ. ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರು. ಹೌದು, ತಿದ್ದಿದನು ದೇವರು, ಆದರೆ ಕ್ಷಮಿಸುವ ದೇವರು. ಹೌದು, ಮೋಶೆಯನ್ನು ದೇವರು ಯಾವುದು ಕಾನಾನ್ ದೇಶಕ್ಕೆ ಬರಬಾರ್ದೆಂಬಂತ ದಂಡಿಸಿದ್ದನ್ನು ನೋಡ್ತೇವೆ. ಆರೋನನು ಕೂಡ ಮಾಡಿದ ತಪ್ಪಿಗಾಗಿ ಕಾನಾನ್ ದೇಶಕ್ಕೆ ಬರಲಿಲ್ಲ. ಸಮುವೇಲನು ಕೂಡ ತನ್ನ ಪರಿಮಿತಿ ಅವನ ವಿಷಯವಾಗಿ ನೋಡುವಾಗ ಮಕ್ಕಳನ್ನು ಒಳ್ಳೆ ಮಾರ್ಗದಲ್ಲಿ ಬೆಳೆಸಲಿಲ್ಲ, ಮಹಾಭಕ್ತನಾಗಿದ್ದರು. ಆದರೂ ಕೂಡ ದೇವರು ಅವನನ್ನು ಕ್ಷಮಿಸಿದರು. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಯಾಕಂದರೆ ನಮ್ಮ ಯೆಹೋವ ದೇವರು ಪರಿಶುದ್ಧನು ಎಂಬುದಾಗಿ ಮುಕ್ತಾಯವಾಗ್ತದೆ. ಕೀರ್ತನೆ 99. ಕೀರ್ತನೆ 99 ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.